ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾವಿವತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಅಧ್ಯಾಯದ ಶಾರ್ಟ್ ನೋಟ್ಸ್ ಅನ್ನು ನೋಡೋಣ. ಮೊದಲನೇದಾಗಿ ಭಾರತಕ್ಕೆ ಯುರೋಪಿಯನ್ನರು ಯಾಕೆ ಆಗಮನ ಮಾಡಿದರು, ಅದಕ್ಕೆ ಮೂಲ ಕಾರಣ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಹೊಸ ಸಮುದ್ರ ಮಾರ್ಗದವನ್ನ ಅನ್ವೇಷಣೆ ಮಾಡಿದ್ರು. ಯಾಕೆ ಅನ್ನೋದನ್ನ ನೋಡೋದಾದ್ರೆ, ವ್ಯಾಪಾರದ ಏಕಸ್ವಾಮ್ಯ ಅಂದ್ರೆ ಏಷ್ಯಾ ದೇಶಗಳ ಮೇಲೆ ಅರಬ್ಬರು, ಯುರೋಪಿನ ದೇಶಗಳ ಮೇಲೆ ಇಟಲಿ ವರ್ತಕರ ವ್ಯಾಪಾರದ ಏಕಸ್ವಾಮ್ಯ ಇರುವುದರಿಂದ ಅವರು ಭಾರತಕ್ಕೆ ಅನಿವಾರ್ಯವಾಗಿ ಹೊಸ ಮಾರ್ಗವನ್ನ ಕಂಡುಹಿಡಿಯಲೇಬೇಕಾಯಿತು. ಅದೇ ರೀತಿ ಕಾನ್ಸ್ಟಂಟಿನೋಪಲಿನ ಪತನ ಅಂತ ಇದೆ. ಭಾರತದಿಂದ ಯುರೋಪಿನ ಮಾರ್ಗಕ್ಕೆ ಸಂಪತ್ತನ್ನು ಕೊಂಡೊಯ್ಯಲು ಇರ್ತಕ್ಕಂಥ ಏಕೈಕ ಮಾರ್ಗ ಕಾನ್ಸ್ಟಂಟಿನೋಪಲ್ನ 1453ರಲ್ಲಿ ಆಟೋಮನ್ ಟರ್ಕರು ಅದನ್ನು ವಶಪಡಿಸಿಕೊಂಡ ನಂತರ ದುಬಾರಿ ತೆರಿಗೆಯನ್ನ ಕೊಟ್ಟು ಒಯ್ತಕ್ಕಂಥ ಕಾರ್ಯ ಅವರಿಗೆ ಸಾಗಲಿಲ್ಲ. ಇದರಿಂದ ಏನಾಯ್ತಂದ್ರೆ ಅವರು ಅನಿವಾರ್ಯವಾಗಿ ಭಾರತಕ್ಕೆ ಹೊಸ ಮಾರ್ಗವನ್ನ ಕಂಡುಹಿಡಿಯಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಉಂಟಾಯಿತು. ಅದೇ ರೀತಿಯಾಗಿ ವಾಸ್ಕೋ ಡ ಗಾಮ 1498ರಲ್ಲಿ ಕೇರಳದ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ. ಇಲ್ಲಿಂದ ಭಾರತಕ್ಕೆ ಹೊಸ ಜಲಮಾರ್ಗ ಯುರೋಪಿಯನ್ನರಿಗೆ ಕಂಡುಕೊಂಡಂತಾಯಿತು. ಅದೇ ರೀತಿಯಾಗಿ ಭಾರತಕ್ಕೆ ಬಂದಿರತಕ್ಕಂಥ ಯುರೋಪಿನ ಕಂಪನಿಗಳು ಯಾವುವು ಅಂದ್ರೆ, ಮೊದಲನೇದಾಗಿ ಪೋರ್ಚುಗೀಸರು ಬಂದರು ಮತ್ತು ಭಾರತವನ್ನ ಕೊನೆಯದಾಗಿ ಬಿಟ್ಟು ಹೋಗಿರ್ತಕ್ಕಂಥವ್ರು ಅವರೇ ಆಗಿರ್ತಾರೆ. ಅದರಲ್ಲಿ ಮೊದಲನೇದಾಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನೀಲಿ ನೀರಿನ ನೀತಿಯನ್ನ ಜಾರಿಗೆ ತರ್ತಾನೆ. ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ 1510ರಲ್ಲಿ ಬಿಜಾಪುರ ಸುಲ್ತಾನ್ನಿಂದ ಗೋವಾವನ್ನ ಗೆದ್ಕೊಳ್ತಾನೆ. ಎರಡನೇದಾಗಿ ಬಂದವರು ಡಚ್ಚರು, ಇವರು ಹಾಲೆಂಡ್ ದೇಶದವರಾಗಿರ್ತಾರೆ. 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪಿಸಿದರು. ನೆಕ್ಸ್ಟ್ ಬಂದವರು ಇಂಗ್ಲಿಷರು, ರಾಣಿ ಎಲಿಜಬೆತ್ ಇಂದ ಅವರು ಪರ್ಮಿಷನ್ ಅನ್ನ ತಗೊಂಡ್ಕೊಂಡು ಬಂದ್ರು. ಭಾರತದಲ್ಲಿ ಜಹಂಗೀರ್ನಿಂದ ಅನುಮತಿಯನ್ನ ಪಡೆದು ಇಲ್ಲಿ ವ್ಯಾಪಾರವನ್ನ ಶುರು ಮಾಡಿದರು. ನೆಕ್ಸ್ಟ್ ಬಂದಿರತಕ್ಕಂಥವ್ರು ಫ್ರೆಂಚರು, 1464ರಲ್ಲಿ ತಮ್ಮ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಇವರು ಕೇಂದ್ರ ಕಚೇರಿ ಭಾರತದಲ್ಲಿ ಯಾವುದಾಗಿತ್ತಂದ್ರೆ ಪಾಂಡಿಚೇರಿ ಆಗಿತ್ತು. ನೆಕ್ಸ್ಟ್ ಭಾರತದಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ತಮ್ಮ ಅಧಿಪತ್ಯ ಸ್ಥಾಪನೆಗಾಗಿ ಯುದ್ಧಗಳು ನಡೀತವೆ. ಮೊದಲನೇ ಕರ್ನಾಟಿಕ್ ಯುದ್ಧ ಎಕ್ಸ್ಲಾ ಚಾಪೆಲ್ ಒಂದಿಗೆ ಮುಕ್ತಾಯವಾಗುತ್ತೆ. ಎರಡನೇ ಕರ್ನಾಟಿಕ್ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತೆ. ಮೂರನೇ ಕರ್ನಾಟಿಕ್ ಯುದ್ಧ 1760ರಲ್ಲಿ ಪ್ಯಾರಿಸ್ ಒಪ್ಪಂದದೊಂದಿಗೆ ಇದು ಮುಕ್ತಾಯವಾಗುತ್ತೆ. ಬಂಗಾಳದಲ್ಲಿ ಬ್ರಿಟಿಷರ ಆಳ್ವಿಕೆ ಸ್ಥಾಪನೆ ಮಾಡಲು ಪ್ರಮುಖವಾಗಿರ್ತಕ್ಕಂಥ 2 ಯುದ್ಧಗಳು ಕಾರಣವಾಗ್ತವೆ. ಮೊದಲನೇದು ಪ್ಲಾಸಿ ಕದನ, ದಸ್ತಕಗಳ ದುರುಪಯೋಗ ಮತ್ತು ಅನುಮತಿ ಇಲ್ಲದೆ ಕೋಟೆ ದುರಸ್ತಿ, ಕಪ್ಪು ಕೋಣೆಯ ದುರಂತ ಇವು ಪ್ರಮುಖ ಕಾರಣಗಳಾಗಿರ್ತವೆ. ನೆಕ್ಸ್ಟ್ ನಡೆದಿರ್ತಕ್ಕಂಥ ಯುದ್ಧ ಬಕ್ಸಾರ್ ಯುದ್ಧ 1764. ಅಲಹಾಬಾದ್ ಒಪ್ಪಂದದೊಂದಿಗೆ ಇದು ಮುಕ್ತಾಯವಾಗುತ್ತೆ. ಬ್ರಿಟಿಷರಿಗೆ ತೆರಿಗೆ ವಸೂಲಿ ಮಾಡುವ ಅಂದರೆ ದಿವಾನಿ ಹಕ್ಕು ದೊರೆತದೆ. ನೆಕ್ಸ್ಟ್ ಬಂದಿರತಕ್ಕಂಥದ್ದು ದ್ವಿಪ್ರಭುತ್ವ ಸರ್ಕಾರ. ರಾಬರ್ಟ್ ಕ್ಲೈವ್ ಇದನ್ನು 1765ರಲ್ಲಿ ಜಾರಿಗೆ ತರ್ತಾನೆ. ಇಲ್ಲಿಗೆ ಇದರ ಶಾರ್ಟ್ ನೋಟ್ಸ್ ಮುಕ್ತಾಯವಾಗುತ್ತೆ. ಇದರ ಮೇಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು 3 ಇದಾವೆ. ಒಂದನೇದು ಕಾನ್ಸ್ಟಂಟಿನೋಪಲ್ ನಗರದ ಪತನಕ್ಕೆ ಕಾರಣಗಳೇನು, ಎರಡನೇದು ಪ್ಲಾಸಿ ಯುದ್ಧದ ಪರಿಣಾಮಗಳೇನು, ಮೂರನೇದು ಬಕ್ಸಾರ್ ಯುದ್ಧವು ಬ್ರಿಟಿಷ್ ಅಧಿಕಾರವನ್ನ ಯಾವ ರೀತಿ ಬಲಪಡಿಸಿತು ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಉತ್ತರಗಳನ್ನ. ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದ್ರೆ KS ಕ್ಲಾಸಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಇದನ್ನ ಶೇರ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ಅಧ್ಯಾಯದ ಶಾರ್ಟ್ ನೋಟ್ಸ್ ಮುಕ್ತಾಯವಾಗುತ್ತೆ. ಧನ್ಯವಾದಗಳು.